ಸೀತಾ, ನೋಡಿದೆ ರೈತ ಬೆಳೆದ ಬೆಳೆಯನ್ನು. ಈ ರೀತಿ ಆದರೆ ರೈತನಿಗೆ ಕಷ್ಟವೇ ಸೀತಾ, ಕಷ್ಟ. ಯಾಕ್ರಿ ಹಿಂಗೆಲ್ಲ ಮಾತಾಡ್ತೀರ ನೀವು? ಹೌದು ಸೀತಾ, ಹಚ್ಚ ಹಸರಿಂದ ಕಂಗೊಳಿಸಬೇಕಾದ ಭೂತಾಯಿ ಕೆಂಪಾಗಿ ಕೆಂಗೇನು ಬಿಡುತ್ತಿದ್ದಳು. ಮುಂಗಾರಿ ತಡವಾದರು ಹಣೆಗೆ ಕೈ ಕೊಟ್ಟ ಮುಗಲನ್ನೇ ನೋಡುತ್ತಿದ್ದ ರೈತ. ಹಾಗೋ ಈಗೋ ಬಿದ್ದ ಮಳೆಗೆ ಭೂಮಿಗೆ ಬೀಜ ಬಿತ್ತಿ ಮರಳಿ ಮೇಘ ರಾಜ ದಯೆ ತೋರಲಿಲ್ಲ. ಈ ರೀತಿ ಆದರೆ ರೈತ ಜೀವನ ಸಾಗಿಸಬಹುದಾದರೆ ಹೇಗೆ ಸೀತಾ, ಹೇಗೆ? ಹೌದು ಸರ್, ನಿಜವಿದೆ. ನೀವು ಹೇಳುವ ಮಾತಿನಲ್ಲಿ ನಿಜ ಮಾತಿದೆ. ಆದರೆ ರೈತರಿಗೆ ಬೆಳೆ ಬರಬೇಕು. ಬೆಳೆ ಚೆನ್ನಾಗಿ ಬಂದರೆ ರೈತರ ಜೀವನ ಪಾವನ ಆಗುತ್ತೆ. ಒಂದು ವೇಳೆ ಈ ಭೂಮಿ ತಾಯಿ ಏನಾದರೂ ಕೈ ಕೊಟ್ಟರೆ ರೈತರು ಅಯ್ಯೋ ನಾವೇನು ಪಾಪ ಮಾಡ್ತೇವೆ ಅಂತ ಜೀವನದಲ್ಲಿ ನೊಂದುಕೊಂಡು ನೇಣು ಹಾಕಿಕೊಳ್ಳುತ್ತಾರೆ, ಸಾಯುತ್ತಾರೆ ರೀ. ಆ ರೀತಿ ಮಾಡಿಕೊಳ್ಳಲ್ಲ ರೇ ರೈತ. ಯಾಕಂದರೆ ರೈತನಿಗೆ ಕಷ್ಟ ಬೆಲೆನೂ ಗೊತ್ತು, ಸುಖದ ಬೆಲೆನೂ ಗೊತ್ತು, ರೈತ ಹೇಗೆ ಜೀವನ ಸಾಗಿಸಬೇಕೆನ್ನುವುದು ಗೊತ್ತು. ರೈತ ಯಾವತ್ತು ಅಂತ ಹೇಳಿ ಕೆಲಸಕ್ಕೆ ಕೈ ಹಾಕಲರೆ, ಕಷ್ಟಕ್ಕೆ ಕುಗ್ಗದೆ ಸುಖಕ್ಕೆ ಹಿಗ್ಗದೆ ತಲೆ ಎತ್ತು ತಿರುಗಾಡು ಈ ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅವನೇ ಮಣ್ಣಿನ ಮಗ, ಈ ಭೂತಾಯಿಯ ಮಗ. ಮಾನವ ಜೀವಿ ಒಂದು ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೆ ಅನ್ನ ಹಾಕಬೇಕಲ್ವೇ ಈ ರೈತ? ಅದು ರೀ ರೈತನ ನಿಜವಾದ. ಆದರೆ ಏನು ಮಾಡಬೇಕು? ಈ ರಾಜಕೀಯದವರು ಕೋಟ್ಯಾನು ಗಂಟ್ಲೆ ಆಸ್ತಿ ಮಾಡಿಕೊಂಡು ರೈತರನ್ನು ತಮ್ಮ ಕೈವಶ ಗೊಂಬೆಯಂತೆ ಮಾಡಿಕೊಂಡು ಬಿಟ್ಟಿದ್ದಾರೆ. ಸೀತಾ, ರೈತ ಯಾರ ಕೈಗೊಂಬನು ಅಲ್ಲ ಸೀತಾ. ಅವನು ಗಳಿಸಿದ ಕೋಟಿ ಹಣ ಈ ರೈತನ ಮೇಟಿಗೆ ಸಾಟಿವಾದಿತಂತೆ. ಒಬ್ಬ ರೈತ 100 ಜನರ ಹೊಟ್ಟೆ ತುಂಬಿಸಬಹುದು, ಆದರೆ ಅದನ್ನು ಕೋಟಿ ಗಳಿಸಿದ ಹಣ ಒಬ್ಬನ ಹೊಟ್ಟೆ ತುಂಬಿಸೋಕೆ ಆಗೋದಿಲ್ಲ. ನೋಡೋಣ. ನಮಸ್ಕಾರಪ್ಪ ಶಿವರಾಮಣ್ಣ, ನಮಸ್ಕಾರ. ಬನ್ನಿ ಸರ್, ನನಗೀಗ ಎಷ್ಟು ಸಂತೋಷವಾಗಿದೆ ಗೊತ್ತಾ? ರೈತ ಬೆಳೆದ ಬೆಳೆಯನ್ನು ಶಿಕ್ಷಣ ಮಾಡದೆ ನೀವು ರೈತ ಬೆಳೆದ ಬೆಳೆಯನ್ನು ಪರಿಹಾರ ಕೊಡುವುದಕ್ಕೆ ಬಂದಿದ್ದೀರಾ ಸಾಹೇಬರೇ? ಪರಿಹಾರ ಕೊಡುವುದಕ್ಕೆ ಬಂದಿದ್ದೀರಾ? ಚೇ ಅಂತ ದೊಡ್ಡ ಮಾತು ಯಾಕೆ ಶಿವರಾಮ? ಅಂತ ಯಾಕೆ? ಇದು ನನ್ನ ಜಿಲ್ಲೆ, ನಮ್ಮ ಜಿಲ್ಲೆ ಜನಗಳ ಕಷ್ಟ ನನಗೆ ಚೆನ್ನಾಗಿದೆ. ರೈತ ಕಷ್ಟಪಟ್ಟು ದುಡಿದಕ್ಕೆ ಅವನ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ. ಇಲ್ಲಿ ಸರ್ಕಾರ ಕೊಡುವ ಪರಿಹಾರ ಅವನೊಂದು ವಾರದ ಸಂತೆ ಕೂಡ ಸಾಲ್ತಾ ಇಲ್ಲ. ಹೀಗಿರುವಾಗ ನಮ್ಮೂರಿನ ಜನಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡಬೇಕೆಂದು ನಾನು ಬಂದಿರುವೆ. ಅಂದರೆ ನಿಮ್ಮ ಮಾತಿನ ಅರ್ಥ? ತಮ್ಮ ನಾ ಹೇಳ್ತೀನಿ ಕೇಳ. ಒಂದು ಎಕರೆ ಹೊಲ ಒಂದು ವರ್ಷಕ್ಕೆ ಎಷ್ಟು ಬೆಳೆದತ್ತಪ್ಪ ಅಂದ್ರೆ ತಮ್ಮ ನಿನಗೆ 25,000ರಿಂದ 30,000 ಬೆಳಿಬೇಕಾದ್ರೆ ಹೋಯ್ತು. ಅದಕ್ಕೆ ಆಳು ಬೀಜ ಗೊಬ್ಬರ ಹಾಳು ಹೋಳು ಎಲ್ಲ ತೆಗೆದು ನಿನಗೆ 5ರಿಂದ 10,000 ರೂಪಾಯಿ ಉಳಿತೈತಮ್ಮ. ಅದಕ್ಕೆ ನಮ್ಮ ಗೌಡ್ರು ಎಕರೆಕ್ಕೆ 10 ಲಕ್ಷ ಮಾಡಲೇ ತಮ್ಮ ಪರಿವಾರ
10 ಲಕ್ಷ. ಅದು ಹೇಗೆ ಸಾಧ್ಯ ಗಡಿಬಿಡಿ? ಖರೀದಿ ಕೊಟ್ಟರೆ 6 ಅಥವಾ 7 ಲಕ್ಷಕ್ಕೆ ಮಾರಾಟವಾಗುವ ಈ ಭೂಮಿ ಪರಿಹಾರ 10 ಲಕ್ಷ ಬರುವುದು ಹೇಗೆ ಗಡಿಬಿಡಿ? ಕರೆಕ್ಟ್ ಶಿವರಾಮ, ಕರೆಕ್ಟ್. 6-7 ಲಕ್ಷಕ್ಕೆ ಮಾರಾಟವ ಈ ಭೂಮಿಯನ್ನು 10 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿ 200 ಎಕರೆ ಜಮೀನನ್ನು ಖರೀದಿ ಮಾಡಿ ನನ್ನ ಸ್ನೇಹಿತ ಪಾರ್ಟ್ನರ್ಗೆ ಕೊಡಿಸಿ ಇದೇ ಜಿಲ್ಲೆಯಲ್ಲಿ ದೊಡ್ಡ ಫ್ಯಾಕ್ಟ್ರಿಯನ್ನು ಕಟ್ಟಿಸಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ರೈತರನ್ನು ಅಲ್ಲೇ ಕೆಲಸಕ್ಕೆ ಹಾಕೋಬೇಕು ಅನ್ನೋದೇ ನನ್ನ ಆಸೆ. ಸಾಬ್ರೆ ಏನು ಹೇಳ್ತಿದ್ರಾ ನೀವು? ಸಾಬ್ರೆ ಏನು ಹೇಳ್ತಿದ್ರಾ ನೀವು? 2-3 ತಲೆಮಾರುಗಳಿಂದ ಈ ಭೂತಾಯಿಯನ್ನು ನಂಬಿದೆ. ಸವೆದು ಸಣ್ಣಾಗಿ ಸತ್ತು ಹೋದರೂ ಒಂದು ಗೇನು ಆಸ್ತಿಯನ್ನು ಮಾರಲಿಲ್ಲ ಸಾಬ್ರೆ. ನನ್ನ ತಾತ ಮುತ್ತವರು ಅಂದಾಗ ಈಗಿನ ಕಾಲದಲ್ಲಿ ಆಸ್ತಿ ಮಾರುವವರು ಯಾರಿದ್ದಾರೆ ಸಾಬ್ರೆ? ಯಾರು ಇದ್ದವ್ರೆ? ತಮ್ಮ ದುಡ್ಡು ಕೊಡ್ತಾ ಇದ್ದ ನೀನ ಮಾಡ್ತಿಲ್ಲ ತಮ್ಮ ಶಿವರಾಮ, ನೀನ ಮಾಡ್ತಿ ಅಲ್ಲಪ್ಪ. ಎಕರೆಕ 10 ಲಕ್ಷ ರೂಪಾಯಿ ಅಂದ್ರೆ ಸಾಲದಲ್ಲಿ ತಮ್ಮ. ಲೇ ತಮ್ಮ, ಅದೆಲ್ಲ ಯಾಪುರ ಅಂತವ್ರು ಹಿಡ್ಕೊಂಡು 4 ಮಂದಿ ನಡು ಹಿಡ್ಕೊಂಡು ಬಡ್ಡಿ ಹಬ್ಬ ಕೊಟ್ಟಂದ್ರ 10 ಲಕ್ಷಕ್ಕ 24,000 ರೂಪಾಯಿ ಬಡ್ಡಿ ಆಗುತ್ತೆ. ಬಡ್ಡಿ 1 ವರ್ಷಕ್ಕೆ. ಅದ್ರಾಗ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರುಮಕ್ಕಳು, ಗಿರಿಮಕ್ಕಳು ಯಾಕೆ ರಾಜನಂಗ ಉಂಡು ಉತ್ತರ ಮಾಡ್ದ ತಮ್ಮ. ಏನು ಸಣ್ಣ ಆಸ್ತಿವಾನ ಅಲ್ಲ. ಒಂದು 30-40 ಎಕರೆ ಆಸ್ತಿಗಾರ ನೀನು. 30-44 ಎಕರೆದ ಆಸ್ತಿಗಾರ ಅಭಿಸ್ ಗಂಟೆ ಬರ್ತಲೇ ತಮ್ಮ, ಅಭಿಸ್ ಗಂಟೆ. ಅದು ಸಾಧ್ಯ. ಮಾಡಿ 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 ನೋಟಿನ ಪ್ಯಾಂಟಿ ಒಟ್ಟು ಕಾಲ ಮ್ಯಾಗ ಕಾಲ ಹಾಕೊಂಡು ದುರ್ಗಮ್ಮನ ಗುಡಿ ಟಿವಿ ಹಚ್ಕೊಂಡು ನೋಡ್ಕೊಂತ ಕುಂದ್ರಲೇ ಶಿವರಾಮ. ಸಾಧ್ಯವಿಲ್ಲ ಸಾಬರೇ, ಸಾಧ್ಯವಿಲ್ಲ. ಭೂಮಿ ತಾಯಿಯನ್ನು ಮಾರುವುದು ಒಂದೇ, ನನ್ನ ಹೆತ್ತ ತಾಯಿಯನ್ನು ಮಾರುವುದೇ ಒಂದೇ. ನನ್ನ ಪ್ರಾಣ ಹೋದರೂ ಸಹಿತ ಭೂಮಿಯನ್ನು ಮಾರುವುದಿಲ್ಲ ಸಾಬರೇ, ಭೂಮಿಯನ್ನು ಮಾರುವುದಿಲ್ಲ. ಏನಂದ್ರೆ ಶಿವರಾಮ, ಪ್ರಾಣ ಹೋದರೂ ಮಾರುವುದಿಲ್ಲ ಯಾವ ನಿನ್ನ ಆಸ್ತಿಯನ್ನು ಕೊಡಬೇಕು. ನೀನೇ ನಿನ್ನ ಸ್ವಚ್ಛತೆಯಿಂದ ನಮಗೆ ಬಿಟ್ಟು ಕೊಡಬೇಕು. ಇಲ್ಲವಾದರೆ ಯಾಕ್ರಿ ಬಡವರ ಮೇಲೆ ದೌರ್ಜನ್ಯ ಮಾಡ್ತೀರ? ಇದು ನಮ್ಮ ಆಸ್ತಿ, ನಮ್ಮ ಹಕ್ಕು. ಅದನ್ನು ಕೇಳಲು ನೀವ್ಯಾರು? ನೀವ್ಯಾರು? ಏ ಸೀತಾ, ನಾನು ಯಾರು ಎಂದೇ ತಿಳಿಯದೆ ನನಗೆ ಓಟು ಹಾಕಿದೆ ಆ ಸೀತಾ. ಅಂದ್ರೆ ನಿಮ್ಗೆ ಓಟ್ ಹಾಕಿದ್ವಂತ ಪ್ರತಿಫಲ ತೀರಿಸ್ಕೊತಾ ಇದ್ದೀರಾ ನೀವು? ನೋಡು ಸೀತಾ, ನಾನು ಹೇಳುವುದು ಕರೆಕ್ಟ್ ತಿಳ್ಕೊ. ನಾನು ಕೊಟ್ಟ ದುಡ್ಡನ್ನು ತೆಗೆದುಕೊಂಡು ಬೇರೆ ಎಲ್ಲಾದರೂ ಆಸ್ತಿ ಹಿಡ್ಕೊ, ಬಟ್ ಈ ಪ್ರತಾಪ ಗೌಡನಿಗೆ ಕೊಡುವುದಿಲ್ಲ ಅಂತ ವಿರುದ್ಧ ಹಾಕೊಂಡ್ರೆ ನಿನ್ನ ಜಾಗದ ಮ್ಯಾಗ ನಿಮ್ಮಿಬ್ಬರನ್ನ ಆಮೇಲೆ ಸತ್ತ ನಿನ್ನ ಗಂಡನ ಹೆಬ್ಬಟ್ಟಿನ ಸಹಿ ತೆಗೆದುಕೊಳ್ಳಬೇಕಾಗಿತ್ತು. ಎಚ್ಚರ. ಬಿಡಿ, ಬಾ ಹೋಗೋಣ. ಗೌಡ್ರ ಸಿಂಪಲ್ವಾಗಿ ವಚನ ಕೊಟ್ಟು ಸೂಚನೆ ಕೊಟ್ಟು ಹೊಂಟೆ. ಇದರೊಳಗೆ ಈ ಮಗ ತಿಳ್ಕೊಂಡ ಉಳಿತಾನ. ಇಲ್ಲಿ ಕಂದ್ರ ಶಿವರಾಮ ಮ್ಯಾಗ ಕೈಲಾಸ ಕೊಂಟ್ಲೆ ತಮ್ಮ. ಏನ ನೋಡಿದ್ಯಾ ಸೀತಾ, ಎಂತ ದೌರ್ಜನ್ಯ ಕಾಲ. ಮತ್ತೊಬ್ಬರ ಸಹನ ಕೇಳದೆ ನಮ್ಮ ಬದುಕಿನಲ್ಲಿ ನಾವಿದ್ದರೂ ಜನ ಸುಮ್ಮನೆ ಬಿಡುವುದಿಲ್ಲ. ನೋಡ್ರಿ, ಇದಕ್ಕೆ ನೀವೇನು ಹೆದರಬೇಡ್ರಿ. ನಮ್ಮ ಜಾಗದಲ್ಲಿ ಈ ರೀತಿ ಜೀವನದಲ್ಲಿ ಕತ್ತಲು ಬೆಳಕು ಬರುವುದು ಸಹಜ, ಏರಿಳಿತ ಸಹ ಬರುವುದು ಸಹಜ. ಆದರೆ ನಮ್ಮ ಜಾಗದಲ್ಲಿ ಗೇನ್ ಸಹ ಜಾರಿ ಹೋಗದಂತೆ ಕಾಳಿಂಗ ನೋಡ್ಕೋತಾನೆ.
ನಡೀರಿ, ನನ್ನ ಮೈದನಿಗೆ ಬೇಗನೆ ವಿಷಯ ತಿಳಿಸೋಣ. ನಿಂತುಗೋ ಸೀತಾ. ಯಾಕ್ರಿ, ನಿಮಗಿನ್ನೂ ಹಶ್ಯವಾಗಿಲ್ವಾ? ಆ ಹಸುವಿನ ಬಾಂಧೆ ನೀಗಿಸೋದಕ್ಕೆ ನಿನ್ನನ್ನು ನಿಲ್ಲಿಸಿದೆ ಸೀತಾ. ನಡೆಯಿರಿ, ಹಾಗಾದ್ರೆ ಆ ಮರದ ಕೆಳಗೆ ಬುತ್ತಿ ಇದೆ, ಇಬ್ಬರು ಸೇರಿ ಊಟ ಮಾಡಿ. ಈ ತಂದ ಬುತ್ತಿಯನ್ನು ಮನೆಯಲ್ಲಿ ಎಲ್ಲರೂ ಸೇರಿ ಊಟ ಮಾಡಬಹುದು. ಆದರೆ ಈ ನಿನ್ನ ಗಂಡನಿಗೆ ಸಿಹಿ ಊಟವನ್ನು ಬಡಿಸಬಾರೇ ನನ್ನ ಅಂದರಗಿನಿ. ನಿನ್ನ ಶ್ರೀಮತಿ ಕೈ ಹಿಡಿದಾಗ ನಿನ್ನ ಗುಣವತಿ ಜೊತೆಯಾದ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ನಾವು ಹಾಡುವಾಗ ಬದುಕು ಸರ್ವವೇ. ಹಾದಿ ಹೂವಿನ ಹಾದಿಯು ಅನುದಿನಯಾಗ ಮನಗಲವೇನು ಮನಗದಿಯಂದು ಸುಂದರ ಕಲ್ಪನೆ ಅನುಗಾನ ಶಿವಯುಗ ಅನುಗಾನ la 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 la
ಶಿವರಾಮನ ಹೆಂಡತಿ ಸೀತಾ ಆ ಬ್ರಹ್ಮ ತನ್ನ ಬುದ್ಧಿಯನ್ನು ಸಂಚಲಗೊಳಿಸದೆ ಅಂತ ಸೌಂದರ್ಯ ಸಿರಿಯನ್ನು ತಿದ್ದಿ ಸೃಷ್ಟಿ ಮಾಡಿದ್ದಾನೆ ಈ ಭೂಮಿ. ನಿನ್ನನ್ನು ನೋಡಿದರೆ ಸಾಕು ಸೀತಾ, ನನ್ನ ಕಾಮದ ನರಗಳನ್ನು ಸೆಟೆದು ಹಸಿದು ಆತುರುತ್ತದೆ ನಿನ್ನ ಸೀಲದ ಬುದ್ಧಿ ಉಣ್ಣಬೇಕೆಂದು. ಈ ಶರತ್ರಾಜನ ಕಾಮದ ಸೆಳೆತಕ್ಕೆ ಎಷ್ಟೋ ಹೆಣ್ಣು ಶೀಲ ಸಟ್ಟುವಾಗಿದ್ದಾವೆ ಶ್ರೀರಸಿಕ ರಾಜನ ಕೈಯಲ್ಲಿ. ಬಟ್ ನಿನ್ನಂತ ಮಕರಂದನು ಹೀರಲು ಈ ತುಂಬಿ ಆತುರುತ್ತದೆ. ಅರಿವೆ ಸೀತಾ, ನಿನ್ನ ಶೀಲದ ಗಟ್ಟಿಯಾದ ಶೀಲದ ಬಂಡೆಯನ್ನು ಹೊಡೆದು ನನ್ನ ಕಾಮದ ನಂದನು ಇಳಿಸುವ ಸೀತಾ. ಯಾವುದೋ ಒಂದು ಬಿಳಿ ಪರ್ವತ ಇತ್ತ ಕಡುತ್ತ ಬರುತ್ತದೆ. ಬರಲಿ ಬರಲಿ. ನಿಂತುಕೊಳ್ಳಿ ಮಿಸ್. ಮೀರಾ ಅಂತ ವಾಯ್ಸ್ ಸ್ವೀಟ್ ನೈಸ್ ಅಂದ್ರೆ ತಾವು ಒರಿಜಿನಲ್ ಏನಂದ್ರೆ? ನೋಡು ಮೀರಾ, 5 ರೂಪಾಯಿ ಟೀ ಕುಡಿಬೇಕಾದರೆ 3 ಸಲ ವೇತನೆ ಮಾಡಿ ನಮಗೆ ಬೇಕಾದ ಟೀಯನ್ನು ಕುಡಿತೇವೆ. ಅಂದಾಗ ಜೀವನ ಪರ್ಯಂತ ನಾನು ನಿನ್ನ ಮದುವೆ ಆಗಿ ನಿನ್ನ ಶೀಲದ ಹಾಲಿಗೆ ಮಜ್ಜಿಗಿಂತ ಯಾರೂ ಎಪ್ಪನ್ನು ಹಾಕಿಲ್ಲ ಅಂತ ಕೇಳಿದೆ. ತೂ ನಾಯಿ, ತಡೆದು ನಿಲ್ಲಿಸಿ ಈ ರೀತಿ ಹೊಲಸು ಪ್ರಶ್ನೆಯನ್ನು ಕೇಳುತ್ತಾ ಡೂಪ್ಲಿಕೇಟ್ ಅಂತ ಕೇಳ್ತಾ ಇದೆಯಲ್ಲ. ನಿನ್ನ ತಾಯಿ ತನ್ನದ ಶೀಲವನ್ನು ಎಪ್ಪವನ್ನು ಮುರಿದುಕೊಳ್ಳದೆ ನಿನ್ನ ತಂದೆಗೆ ಕೊಟ್ಟಿದ್ದಾಳೆ ಎಂಬ ಗ್ಯಾರಂಟಿ ನಿನಗಿದೆಯಾ? ಲೇ ಮೀರಾ, ಮುತ್ತು ಬಾಯಿ ಹುತ್ತು ಹೆಣ್ಣೆ, ರಾಜಮನೆತನದಲ್ಲಿ ಹುಟ್ಟಿ ಬಂಗಾರ ತಾಟಿನಲ್ಲಿ ಊಟ ಮಾಡಿ ಬೆಳ್ಳಿಯ ತಾಟಿನಲ್ಲಿ ಕೈಯ ತೊಳೆದು ಅರಳಿದ ವಜ್ರದ ಮೇಲೆ ಕುಳಿತ ಮಾಸದ ಮೇಲೆ ಕುಳಿತ ನನ್ನ ತಾಯಿಯ ಬಗ್ಗೆ ಚಿಕ್ಕದ ಬಗ್ಗೆ ಗ್ಯಾರಂಟಿ ಕೇಳಿವೆ ಆ ಬಡ ಭಿಕಾರಿ. ಯಾಕೆ ಕೇಳಬಾರದು ಮಿಸ್ಟರ್ ಶರತ್ ರಾಜ್? ಕಂಡವರೇನು ಒರಿಜಿನಲ್ ಎಂದು ಕೇಳುವ ನೀವು ನಿಮ್ಮ ಮನೆತನದೇನು ಒರಿಜಿನಲ್ ಎಂದು ಕೇಳುವರಲ್ಲಿ ನನ್ನದೇನು ತಪ್ಪಿದೆ? ಲೇ ಮೀರಾ, ಇರುತ್ತದೆ ನಿನ್ನ ಮಾತಿನ ಧಾಟಿ. ನಾನು ಯಾರು ಗೊತ್ತು ತಾನೆ? ಈ ಜಿಲ್ಲೆ ಮಂತ್ರಿ ಪ್ರತಾಪ್ ಗೌಡನ ತಮ್ಮ ಶರತ್ ರಾಜ. ನಾನು ಮನಸ್ಸು ಮಾಡಿದರೆ ಹದ್ದಿನಂತೆ ಹಾರಿ ನಿನ್ನ ಪವಿತ್ರವಾದ ಶೀಲದ ಗದ್ದೆಯನ್ನು ಗುದ್ದಿ ಮುದ್ದೆ ಅಂತ ಬೇಸುವೆ ಈ ಶರತ್ ರಾಜನ ಪಿಂಡವನ್ನು. ಮಾರಲೇ ನಾರಿ ಸುಖ ಮಾರಿ ನಿನ್ನ ಹದವಾದ ಭೂಮಿಯಲ್ಲಿ ಬಿತ್ತುವೆ ಈ ಶರತ್ ರಾಜನ ಬೀಜವನ್ನು. ಕೈ ಬಿಡೋ ಪಾಪಿ, ಸಿಕ್ಕ ಸಿಕ್ಕ ಪರನಾರೆಯರಲ್ಲಿ ಹೊಟ್ಟೆಯಲ್ಲಿ ಬೀಜ ಬಿತ್ತು ನಾನು ನಿನ್ನ ಮಾಡಿಕೊಳ್ಳೋ ಹೆಂಡತಿಗೆ ಬೀಜ ಹಾಗೆ ಮತ್ತೊಬ್ಬರ ಪುರುಷರ ಬೀಜಕ್ಕಾಗಿ ಅಲ್ಲಿ ಸಾಗಬಾರದು ನಿನ್ನ ಹೆಂಡತಿಯ ಸ್ಥಿತಿ. ಮುಚ್ಚು ಬಾಯಿ ಬಡ ಬಾಯಿ ಹೆಣ್ಣೆ, ಗರುಡ ಗಂಬದಂತೆ ನಿಂತಿರುವ ನನ್ನ ಗಂಡಸ್ತನದಲ್ಲಿ ಸಮುದ್ರ ಅಂತ ಉಕ್ಕಿ 100 ಹೆಂಗಸರಿಗೆ ಸಂತಾನ ಭಾಗ್ಯ ಕೊಟ್ಟ ಭಾಗ್ಯದಾತ ನಾನು. ಅಂದಾಗ ನಾನು ಮಾಡಿಕೊಂಡು ಬರುವ ಹೆಂಡತಿ ಮತ್ತೊಬ್ಬನ ಮೈಸೂರು ಪೆದ್ದ ಎಣ್ಣೆ ಮುಗಿತು ಮೀರಾ ನಿನ್ನ ಶೀಲದ ಋಣ. ಹಾ, ನಿಂತಿಕೊಳ್ಳಿ ಶರತ್ ರಾಜ್. ನೀವು ಶ್ರೀಮಂತರು, ಮೇಲಕ್ಕಾಗಿ ದೊಡ್ಡ ರಾಜಕೀಯ ವ್ಯಕ್ತಿಗಳು. ನನ್ನಂತ ಒಂದು ಹೆಣ್ಣನ್ನು ತಿಂದು ತೇಗುವುದು ದೊಡ್ಡ ಮಾತಲ್ಲ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿರುವೆ. ನಿರ್ಧಾರನ? ಯಾವ ನಿರ್ಧಾರ? ಕೊನೆವರೆಗೂ ನೀವು ನನ್ನ ಕೈ ಹಿಡಿದು
ಜೊತೆಯಾಗಿ ಇಟ್ಟುಕೊಳ್ಳುತ್ತೀರಂದ್ರೆ ನಾನು ನಿಮ್ಮನ್ನು ಪ್ರೀತಿಸುವೆ. ಕಣ್ಣಾಗ್ಲಿ ಬಂದು ನಿಮಗೆ ಸುಖವನ್ನು ಕೊಡುವೆ. ಈ ಮಾತು ನಿಜನ ಮೀರಾ? ನಿಮ್ಮನೆಗೂ ಸತ್ಯ. ಐ ಲವ್ ಯು ಶರತ್ ರಾಜ್, ಐ ಲವ್ ಯು. ಬನ್ನಿ ಆಡಿ ಕುಣಿಯೋಣ. ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಮೀರಾ ಮೀರಾ ಮಿಂಚುವೆ ರತಿಯ ರೂಪವೇ ಮೀರಾ ಮೀರಾ ಮಿಂಚುವೆ ರತಿಯ ರೂಪವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ಅನರ್ಘ್ಯ ರತ್ನವೇ ನಾನು ಕಡಲಾಗಿ ಜೀವನ ಭವ್ಯರ ಸಮಯ ಗಳಿಗೆಯಲ್ಲಿ ಈ ಆಶಾಲತೆಯಲ್ಲಿ ಈ ಆಶಾಲತೆಯಲ್ಲಿ ಲಾ 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 ಮೀರಾ ವಾ ಎಂದು ಕೇಳದೆ ಈ ಅಸುರ ನಿನ್ನ ಮಧುರ ಗೀತೆ ಕೇಳಿ ಮನಸ್ಸಿಗೆ ತೃಪ್ತಿ ಆಯ್ತು. ಬಟ್ ನನಗೆ ಮೈಗೆ ಟಚ್ ಆದಾಗ ನನ್ನ ಕಾಮದ ಹೃದಯ ಎದ್ದು ಹಸಿದು ಆತುತ್ತದೆ ನಿನ್ನ ಶೀಲದ ಬುದ್ಧಿ ಉಣ್ಣಬೇಕೆಂದು. ಮೀರಾ ಸರಕಿನಲ್ಲಿ ನಿನ್ನ ಮೈಯಲ್ಲಿರುವ ಬಟ್ಟೆಯನ್ನು ಬಿತ್ತಿ ಬೆತ್ತಲೆ ಆಗಿ ಪ್ರೀತಿಸುವ ಈ ರಾಜನನ್ನು ತೂಕ ಅಮ್ಮದ ಕತ್ತೆ, ನೀನು ಒಂದು ಹೊಲಸು ತಿನ್ನುವ ಅಂದಿ. ನನಗೆ ಚೆನ್ನಾಗಿ ಗೊತ್ತು ನಿನ್ನಿಂದ ಪ್ರೇಮದ ನಾಟಕವಾಡಿದ್ದು ನಿನ್ನ ಕಾಮದ ತುತ್ತಾಗದ ಕಲ್ಲ.
ಕರೆಕ್ಟ್. ಆಡುವ ನಾಟಕದಲ್ಲಿ ನಾ ಬೆಳೆಯಬೇಕೆಂದು ಬೆಸೆಯಲಿ ಗಟ್ಟಿಯಾಗಿ ಹುಟ್ಟುವುದು ನಿನ್ನ ಹೊಟ್ಟೆಯಲ್ಲಿ ಈ ಊರಿನ ಶಿಶುವಾಗಿ. ಸಾವಿರ ಕೈ ಬಿಡಲೇ ಚೂತ್ಯ ನನ್ನ ಮಗನೇ. ಯಾರೋ ನೀನು? ದೇಶ ಕಾಯುವನನ್ನು ಸೈನಿಕ ಅಂತಾರೆ, ರಾಜ್ಯ ಆಳುವನನ್ನು ನಾಯಕ ಅಂತಾರೆ, ಎಲ್ಲರ ಹೊಟ್ಟೆಗೆ ಅನ್ನ ಹಾಕುವನನ್ನು ಅನ್ನದಾತ ಅಂತಾರೆ. ಕಂಡ ಹೆಣ್ಣಿನ ಮೇಲೆ ಕಣ್ಣು ಹಾಕುವ ನಿಮ್ಮಂತ ಕಚ್ಚಡ ನನ್ನ ಮಕ್ಕಳನ್ನು ಮತ್ತು ಬುದ್ಧಿ ಕಲಿಸಲು ಬಂದಿರುವ ವಿಶ್ವರೂಪ ವಿರಾಟ ಅಂತಾರೆ. ಏ ವಿರಾಟ್, ಬಸುರು ನಿಂತ ಮೇಲೆ ಹೆಣ, ಉಸಿರು ನಿಂತ ಮೇಲೆ ನಿಂತ ಮೇಲೆ ಹೆಣ ಅನ್ನುತ್ತಾರೆ, ಉಸಿರು ನಿಂತ ಮೇಲೆ ತಾಯಿ ಎನ್ನುತ್ತಾರೆ. ನಿಮ್ಮಂತ ಇರಟ್ಟು ಎದೆ ಸಿಳ್ಳಿ ಅಧಿಕಾರ ವಹಿಸಿಕೊಂಡ ಈ ಶರತ್ ರಾಜ ಅನ್ನುತ್ತಾರೆ. ಶರತ್ ರಾಜ್ ಏ ಶರತ್ ರಾಜ್, ಗಾಂಧಿಯ ಅಧಿಕಾರ ಭಾರತಕ್ಕೆ ಸ್ವತಂತ್ರ ತಂದು ಕೊಟ್ಟಿತು. ಸಿಡಿಲಿನ ಸಿದ್ದರಾಮಯ್ಯನ ಅಧಿಕಾರ ಬಡವರಿಗೆ ಅನ್ನ ಭಾಗ್ಯ ಕರುಣಿಸಿಕೊಟ್ಟಿತು. ಬಟ್ ನಿಮ್ಮಂತ ಲುಚ್ಚ ಲಪಂಗರ ಅಧಿಕಾರ ರೈತರ ಆಸ್ತಿಗೆ ಹೊಂಚು ಹಾಕಿತು. ಪ್ರತಾಪ್ ಗೌಡ, ಒಂದಲ್ಲ ಒಂದು ದಿನ ಇಡೀ ಅನ್ನಕ್ಕೂ ಕೈ ಚಾಚುವಂತೆ ಮಾಡುವನು ಈ ನಾಡಿನ ರೈತ. ಇದು ನಿನಗೆ ಎಚ್ಚರ, ಎಚ್ಚರ. ಅದು ಈ ರಾಜನಿಗೆ ಎಚ್ಚರ. ಲೇ ವಿರಾಟ, ಹಣ ಎಂದರೆ ಹೆಣ ಬಾಯಿ ಬಿಡುತ್ತಿರುವಾಗ ದುಡ್ಡು ಕೊಟ್ಟರೆ ಅನ್ನ ಅಷ್ಟೇ ಯಾಕೆ? ನಾಚಿಕೆ ಬಿಟ್ಟು ದುಡ್ಡು ಕೊಟ್ಟರೆ ನಾಚಿಕೆ ಬಿಟ್ಟು ನನ್ನ ಮಾಂಸವಿರುತ್ತದೆ ಹೆಣ್ಣುಗಳು ಅಂದಾಗ ಇಡೀ ನಿಮ್ಮ ರೈತರನ್ನ ಖರೀದಿ ಮಾಡಬಲ್ಲ ಈ ಶರತ್ ರಾಜ. ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ ಶರತ್ ರಾಜ್. ನೀನೊಂದು ಕೋಟಿ ಕೊಟ್ಟರು ಒಂದು ಕಾಳನ್ನು ಕೊಡಲಾರ ಈ ನಾಡಿನ ರೈತ. ಆದರೆ ಮಕ್ಕಳು ಬದುಕಿಕೊಳ್ಳಲೆಂದು ಹಣದ ರೂಪದಲ್ಲಿ ಅನ್ನದ ಭಿಕ್ಷೆಯನ್ನು ನೀಡುತ್ತಿದ್ದಾನೆ. ರೈತ ರೈತ ರೈತ, ಯಾವನಲ್ಲೇ ನಿನ್ನ ರೈತ? ನಾವು ಕೊಡತಕ್ಕ ಹಣದ ಆಸೆಗೆ ಬಿದ್ದು ಸ್ವಲ್ಪ ಆಸ್ತಿಯನ್ನು ಬರೆದು ಕೊಟ್ಟಿದ್ದಾನೆ ಆ ನಿನ್ನ ರೈತ. ಅಂದಾಗ ನೀವಳ ಕಾಪಾಡಿದಾಗೆ ನಿಮ್ಮ ಆಸ್ತಿ ಪತ್ರ ಕಾಪಾಡು, ನಿನಗೆ ಗಂಡುಸು ಎನ್ನುತ್ತೇನೆ. ಇದು ನಿನಗೆ ಚಾಲೆಂಜ್. ಬರ್ತೇನೆ, ಗುಡ್ ಬೈ. ಚಾಲೆಂಜ್. ಈ ವಿಶ್ವರೂಪ ವಿರಾಟನಿಗೆ ಚಾಲೆಂಜ್. ಹೋಗು ಕೂಸೆ ಹೋಗು, ನಿನ್ನಂತ ತಿಳಿಗೇಡಿಗೆ ಗೊತ್ತು ಈ ರೈತನ ಮನಸ್ಸು ಎಂತದು ಅಂತ.
ಬಂದ ಆಸ್ತಿಯಲ್ಲಿ ನಿನಗೊಂದು ಸಾಲು ಸಿಗದಾಗೆ ಮಾಡದೆ ಹೋದರೆ ನನ್ನ ಹೆಸರು ವಿರಾಟನೇ ಅಲ್ಲ. ತುಂಬಾ ಸರ್, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಇರಲಿ, ನಮ್ಮ ಹೆಸರು ಮೀರಾ ಅಂತ. ನೋಡು ಮೀರಾ, ಹೆಣ್ಣು ಹೆತ್ತವರಿಗೆ ಹೊಣ್ಣಾಗಬೇಕು, ಹುಣ್ಣಾಗಬಾರದು. ನಿನ್ನ ಧೈರ್ಯಕ್ಕೆ ಮೆಚ್ಚಿ ಆ ದೇವರೇ ನನ್ನಿಲ್ಲಿ ಕಳಿಸಿದ್ದಾನೆ. ಒಂದು ವೇಳೆ ನೀನು ಆ ನೀಚನ ದರ್ಪಕ್ಕೆ ಬೆರಗಾಗಿ ನಿನ್ನ ಸೆರಗನ್ನು ಆಸಿದ್ದೆ ನಿಜವಾಗಿದ್ದರೆ ಸೂಳೆಯಾಗಿ ತಿರುಗಬೇಕಿತ್ತು ಈ ಸಮಾಜದಲ್ಲಿ. ಸರ್, ನಾನೊಬ್ಬಳು ಮಾನವಂತರ ಮನೆಯಲ್ಲಿ ಹುಟ್ಟಿದ ಹೆಣ್ಣು, ಚೀಲ ಕಳೆದುಕೊಂಡ ಹೆಣ್ಣು, ಕೈ ಜಾರು ಬಿದ್ದ ಬಲ ಯಾವುದಕ್ಕೂ ಪ್ರವೇಶನ ಇಲ್ಲ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು. ಸಾಕು ಬಿಡು ಮೀರಾ, ಅಷ್ಟಾದರೂ ತಿಳಿದುಕೊಂಡಿದೀಯಲ್ಲ. ನಿನ್ನಂತ ಶೀಲವತಿಯರ ಮೈ ಮುಟ್ಟುವ ಧೈರ್ಯ ಇನ್ಯಾರಿಗಿದೆ? ಮೀರಾ, ನಾನಿನ್ನು ಬರಲೇ? ನಿಂತಿಕೊಳ್ಳಿ ಸರ್. ಯಾಕೆ ಮೀರಾ? ಸರ್, ನಾನ್ ನಿಮಗೆ ಸರ್ ಅನ್ನೋ ಬದಲು ಮೈ ಬೆಸ್ಟ್ ಫ್ರೆಂಡ್ ಅನ್ಬೋದಾ? ಯಾರು ಬೇಡ ಅಂತಾರೆ ಮೀರಾ? ಆಸ್ತಿ ಇದ್ದಾಗ ಬರುವರು ಅಣ್ಣ ತಮ್ಮಂದಿರು, ದುಡ್ಡು ಇದ್ದಾಗ ಬರುವರು ನೆಂಟಸ್ಥರು, ಏನು ಇಲ್ಲದೆ ಬರುವರು ನಿನ್ನಂತ ಸ್ನೇಹಿತರು. ನಾನು ಕೂಡ ನಿನ್ನ ಬೆಸ್ಟ್ ಫ್ರೆಂಡ್ ಎಂದು ತಿಳಿದುಕೊಂಡಿದ್ದೇನೆ. ಹಾಗಾದ್ರೆ ಯಾಕೆ ನಿಮ್ಮ ಫ್ರೆಂಡ್ ಕೈ ಹಿಡಿದು ಹಾಡನ್ನು ಆಡಬಾರದು? ಹೌದಾ, ಆಡು ಮೀರಾ. ಆಡಿ ಕುಣಿಯ ನನ್ನ ಪ್ರೀತಿಯ ರಾಜ. ಜೀವದ ಪ್ರೇರಣೆ ನನ್ನ ಉಸಿರಾಣಿ ನನ್ನ ಜಗನೀನಿ, ನನ್ನ ಉಸಿರಾಣಿ ನನ್ನ ಜಗನೀನಿ, ಎಂದಿಗೂ ಎಂದಿಗೂ ನೀ ಬಂದೇನೆ. ನಂಬುತ್ತ ಹಳಗೋದೆ ನಿನ್ನನ್ನು ನೋಡುತ್ತ, ಜಗೈಯಾಡಿದ ನನ್ನನ್ನೇ ಎಲ್ಲೋ ನನ್ನ ಉಸಿರಾಣಿ ನನ್ನ ಜಗನೀನಿ, ಎಂದಿಗೂ ಎಂದಿಗೂ ಬಂದೇನೆ. ನಾನೆಂತ ಸಂಭಾವಿತ ಸುತ್ತಮುತ್ತ ನೀ ಸಂತ ಓಡಾಡುತ್ತ ಉಳ್ವಂತ ನಾನಿಗೆ ಮಂತ ಮತ್ತೆ ಇರುತ್ತ. ನನ್ನ ಉಸಿರಾಡಿ ನನ್ನ ಜಗನೀನಿ
ನಡ್ಕೊಂತೀರಿ ಬನ್ನಿ ಒಳಗಡೆ ಹೋಗೋಣ